ಸಂಬಂಧಪಟ್ಟಂಥ ಅಧಿಕಾರಿಗಳು MD ಅವರು ಎಲ್ಲರೂ ಕೂಡ ಇದ್ದಾರೆ. ಮೊನ್ನೆ ಅವ್ರ ಜೊತೆಗೆ ಒಂದು ಸಭೆ ಮಾಡಿದ್ದೇನೆ. ಆ ಸಭೆಯಲ್ಲಿ ಯೋಚನೆ ಮಾಡಿದಾಗ, ಚರ್ಚೆ ಮಾಡಿದಾಗ, ಇದ್ರ ಪರಿಸ್ಥಿತಿ ಕೇಳಿದಾಗ ಸ್ವಲ್ಪ ಇದ್ರದ್ದು ವ್ಯತ್ಯಾಸ ಆಗ್ತಾ ಇದೆ ಅಂತ ಸಂಗತಿಯನ್ನು ಹೇಳಿದ್ರು. ಹಾಗಾಗಿ ಏನಾಗಿದೆ ನೋಡಬೇಕು ಅಂತೇಳಿ ನನಗೂ ಕುತೂಹಲ ಆಯಿತು. ಅದಕ್ಕೋಸ್ಕರ ಬಂದೆ. ಹತ್ತತ್ರ 9 ಕೋಟಿ, 8.8 ಅಂತಾರೆ, 9 ಕೋಟಿ ಅದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ. ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ, ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್. ಕಾನ್ಸೆಪ್ಟ್ ಚೆನ್ನಾಗಿದೆ. ಕಾನ್ಸೆಪ್ಟು ನಾಗರಿಕರಿಗೆ, ಮಕ್ಕಳಿಗೆ ಬಿಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ತಡ ಆಗಿದೆ. ಇಷ್ಟು ಲೇಟಾಗಿ ಆಗಿರೋ ಕಾರಣಕ್ಕೋಸ್ಕರ, ಯಾಕಂದರೆ ಈ ಕಾರ್ಯ ಶುರು ಆಗಿ ಸುಮಾರು 2 ವರ್ಷದ ಮೇಲೆ ಆಯಿತು. 5 ವರ್ಷ ಆಯಿತು. 5 ವರ್ಷದಿಂದ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಮುಗಿಲಿಲ್ಲ. ನಾಗರಿಕರಿಗೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶನೂ ಕೊಡದೇ ಇರೋಂಥ ಸಂದರ್ಭದಲ್ಲಿ ಈಗ ಆಗಿರೋಂಥದ್ದು ಹಾಳಾಗುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 5 ವರ್ಷದಿಂದ ಏನೇನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮಧ್ಯದಲ್ಲಿ ನಿಂತಂಥ ಪರಿಣಾಮ ಈ ಸ್ಥಿತಿಲಿದೆ. ಹಾಗಾಗಿ ನಿನ್ನೆ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಯಾರು ಕಾಂಟ್ರಾಕ್ಟ್ ಇದ್ದಾನೆ ಅವನ ಮೇಲೆ ಆಕ್ಷನ್ ತಗೋಬೇಕು. ಮೊದಲನೇ ಈ ಕಾರ್ಯ ಬೇಗ ಮುಗಿಸ್ಕೊಡ್ಬೇಕು. ಸಂಬಂಧಪಟ್ಟಂತ ಅಧಿಕಾರಿ ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿದೆ ಅಂದರೆ ಯಾರನ್ನು ಹೊಣೆ ಮಾಡಬೇಕು ಅಂತೇಳಿ ಯೋಚನೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಸಮಯದ ಅವಧಿ ಒಳಗಡೆ ಮುಗಿಸ್ಕೊಡ್ಬೇಕಾದಂತ ಒಂದು ಕಾರ್ಯ ಇದೆ. ಮಾಡಲಿಲ್ಲ, ಅವನಿಗೆ ಕಿತ್ತು ಹಾಕಾದರೂ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆಲೋಚನೆ ನಡೀತಾ ಇರೋಂಥ ಸಂದರ್ಭದೊಳಗಡೆ ಅದು ಇನ್ನೆರಡು ದಿನ ಮುಂದಕ್ಕೆ ಹೋಗುತ್ತೆ ಗೊತ್ತಾಗೋದಿಲ್ಲ ನನಗೆ. ಒಟ್ಟಾರೆ ಈ ಒಂದು ಕಾರ್ಯ 8.8 ಕೋಟಿ ಹತ್ರ 8.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ ನಾಗರಿಕರಿಗೆ 5 ವರ್ಷದಿಂದ ಇದನ್ನು ಬಿಟ್ಕೊಡ್ಲಿಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ದಾರ ಯಾರಿದ್ದಾರೆ, ಸಂಬಂಧಪಟ್ಟಂಥ ನಿಮ್ಮ PMC ಯಾರಿದ್ದಾರೆ, ಅವ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಿ ಅಂತೇಳಿ ನಾನು ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ. ಟರ್ಮಿನೇಟ್ ಮಾಡ್ತೀರಾ, ಟರ್ಮಿನೇಟ್ ಮಾಡಿ. ಟರ್ಮಿನೇಟ್ ಮಾಡಿ ಕೆಲವೇ ದಿನಗಳಲ್ಲಿ ಟೆಂಡರ್ ಪ್ರೊಸೆಸ್ ಮಾಡಿ ಇನ್ಯಾರಿಗಾಗುತ್ತೆ ಅವ್ರ ಹತ್ರ ಕೆಲಸ ಶುರು ಮಾಡಿಸಿ ತಕ್ಷಣದಲ್ಲಿ ಮುಗಿಸ್ಕೊಡ್ಬೇಕು ಅಂಥೇಳಿ ನೆನ್ನೆ ಮಾತಾಡಿದಾಗ ಯೋಚನೆ ಮಾಡಿ ಒಂದು ಸಭೆ ಮಾಡಿದ್ದೆ. ನಾನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದೆ. ಬಹಳ ಡಿಲೇ ಆಗಿದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದಕ್ಕೆ ಎಲ್ಲ ಒಂದು ಕಡೆ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. MD ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಬಂದಿದ್ದಾರೆ. MD ಅವ್ರ ಜೊತೆ ಮಾತಾಡಿದ್ದೇನೆ. ಬಹಳ ಗಂಭೀರವಾಗಿ ಇದನ್ನು ತಗೊಳ್ಳದೆ ಹೋದರೆ, ಆದಷ್ಟು ಬೇಗ ಇದನ್ನು ತುರ್ತಾಗಿ ನಾಗರಿಕರಿಗೆ ಉಪಯೋಗಕ್ಕೆ ಬಿಡದೆ ಹೋದರೆ ಮಾಡಿರುವಂಥ ಒಳ್ಳೆ ಕಾರ್ಯನ ಕೂಡ ಜನತೆಗೆ ಮುಟ್ಟಿಸೋದ್ರೊಳಗಡೆ ಅವೆಲ್ಲ ಒಂದು ಕಡೆ ದೊಡ್ಡ ಒಂದು ತಪ್ಪಿತಸ್ಥರಾಗಿ ಹೊರಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆಗಿರುವಂಥದ್ದನ್ನು ತಕ್ಷಣದಲ್ಲಿ ಸರಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ಇದು ಪೂರಕವಾದಂಥ ಸಂಘಟನೆಗಳನ್ನು ಮುಂದಿನ ಆಲೋಚನೆ ನಾನು ಮಾಡ್ತೇನೆ. ಅದಕ್ಕೋಸ್ಕರ ಕಣ್ಣಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದೆ. ಒಂದು ಸರಿ ಒಂದು ಕತೆ ಹೇಳೋದೇನು ಅಂತ ಹೇಳಿದ್ರೆ ಕೋವಿಡ್. ಹಾಗಾಗಿ ಎಕ್ಸ್ಟೆನ್ಷನ್ ಪೀರಿಯಡ್ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಿ 5 ವರ್ಷ ಆಯ್ತು ಶುರು ಆಗಿ, 2 ವರ್ಷ ತೆಗೆದು ಹಾಕಿರಿ, 3 ವರ್ಷ ಬೇಕು ಇದನ್ನು ಮಾಡಲಿಕ್ಕೆ. ಇದನ್ನೇ ನಾನು ಎಲ್ಲ ಚರ್ಚೆ ಮಾಡಿದ್ದೇನೆ. ಅದನ್ನ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದ್ದಾರೆ. ಕಾರ್ಪೊರೇಷನ್ ಗಾಂಧಿ ಪಾರ್ಕನ್ನು ಮೇಂಟೈನ್ ಮಾಡಬೇಕಾಗಿರೋಂಥದ್ದು ಕಾರ್ಪೊರೇಷನ್. ಇದಿಷ್ಟು ಜಾಗ ಏನಿದೆ ನಮ್ಮ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂಥ ಸಂಗತಿ ತಿಳಿಸುವಂಥ ಕೆಲಸ ಏನಿದೆ ಅದನ್ನು ಸ್ಮಾರ್ಟ್ ಸಿಟಿಯಿಂದ ಇವತ್ತು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ಅವ್ರ ಜವಾಬ್ದಾರು. ಆ ಕಡೆದು ಮಹಾನಗರ ಪಾಲಿಕೆ ಇದಕ್ಕೆ ಗಡುವು. ಈಗ ಪ್ರೋಸೆಸ್ಸು 3 ತಿಂಗಳು ಆಗಬೇಕಾಗತ್ತದು ಅಲ್ವಾ? ಟೆಂಡರ್ ಪ್ರೋಸೆಸ್ಸಿಗೆ ಟೆಂಡರ್ 7 ಡೇಸ್ ಮಾಡ್ತೀರಾ? ಆಯಿತು. ನಾನೇ ಎಲ್ಲೋ ಒಂದು ಕಡೆಗೆ ನಿಮ್ಮ ಪ್ರೋಸೆಸ್ಗಳಿಗೆ ಇಷ್ಟು ವರ್ಷ ನೋಡಿರೋ ಪರಿಣಾಮವಾಗಿ ಡಿಲೇ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಹೇಳ್ತಾ ಇದ್ದಾರೆ, ನನ್ನ ಮೀಟಿಂಗ್ ಆದಮೇಲೆ ಇವತ್ತು ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ 7 ಡೇಸ್ ಕ್ಲಿಯರ್ ಇಟ್ಕೊಂಡು
ಟೆಂಡರ್ ನೋಟಿಫಿಕೇಶನ್ ಮಾಡ್ತಾರೆ. ಅದಾದಮೇಲೆ ಒಂದು 3-4 ದಿವಸ ಅದಕ್ಕೆ ಸಮಯ ಇರುತ್ತೆ ಅಗ್ರಿಮೆಂಟ್ ಮಾಡಿ ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೆ. ಏನೇ ಅಂದರು 3 ತಿಂಗಳಲ್ಲಿ ಮುಗಿಸ್ಬೇಕು ಆಗತ್ತಾ? 3 ತಿಂಗಳು ಗಡುವು. ನೀವು 7 ದಿವಸ ಆದಮೇಲೆ 3 ತಿಂಗಳು ಗಡುವು ಒಳಗಡೆ ನೀವು ಇದನ್ನು ಮುಗಿಸ್ಕೊಡ್ಬೇಕು. ಇಲ್ಲದೆ ಹೋದರೆ ಅಧಿಕಾರಿಗಳೇ ನೇರ ಹೊಣೆ ಆಗುವಂಥ ಸ್ಥಿತಿಗೆ ತಲುಪ್ತೀರಾ. ಇದು ಎಚ್ಚರಿಕೆ ಸಂಗತಿ ನಾವು ಗಮನಕ್ಕೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಒಳ್ಳೊಳ್ಳೆ ಅಧಿಕಾರಿಗಳು ನೀವು ಮಾಡಿದ್ದೀವಿ, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಿ. ಕಾರ್ಯಗತ ಆಗದೆ ಅಂದರೆ ಯಾರು ಹೊಣೆ? ಅದಕ್ಕೆ ಸರ್ಕಾರದ ಹಣ. ಹಾಗಾಗಿ ಇದು ದುರುಪಯೋಗಕ್ಕೆ ಬಿಡೋದಿಲ್ಲ. ಇದು ನಾಗರಿಕರಿಗೆ ಉಪಯೋಗ ಹಾಗೆ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ನಾವು ಬಂದಿದೆ. 3-4 ತಿಂಗಳೊಳಗಡೆ ಇದನ್ನು ಮುಗಿಸ್ಕೊಡೋಂಥ ಪ್ರಯತ್ನ. ಹೌದು. ಶಿವಪ್ಪ ನಾಯಕ ಅರಮನೆಯದ್ದು ಸಹ ಸ್ಥಿತಿ ಇದೆ ಸರ್, ಅದು ಕೂಡ ನೆನ್ನೆ ನೋಡಿದ್ದೇನೆ. ನೆನ್ನೆ ಮೀಟಿಂಗ್ನೊಳಗೆ ಅದನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಮೊನ್ನೆ ದಿವಸ ನಡೆದಂಥ ಮೀಟಿಂಗಲ್ಲಿ ಶಿವಪ್ಪ ನಾಯಕನ ಅರಮನೆ ಕೆಲವು ಸರ್ಕಲ್ಗಳು, ವಿಶೇಷವಾಗಿ ಸರ್ಕಲ್ಗಳು ಡೆವಲಪ್ಮೆಂಟ್ ಆಕ್ಟಿವಿಟಿ ಏನಾಗಬೇಕು ಅಂತ ಅಂದ್ಕೊಂಡಿತ್ತು, ಅದು ಪೂರ್ತಿ ಮುಗಿಲಿಲ್ಲ. ಯಾಕೆ ವಿಳಂಬ ಆಗಿದೆ? ಎಲ್ಲ ಸಂಗತಿಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಥ್ರೆಡ್ಬೇರ್ ಚರ್ಚೆ ಮಾಡುವಂಥ ಕೆಲಸಕ್ಕೂ ಕೈ ಹಾಕಿದ್ದೇವೆ. ಸೊ ಹಾಗಾಗಿ ಮಾಡ್ತೇವೆ ಅಂತೇಳಿ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಇನ್ನೊಂದಷ್ಟು ಹಣ ಅವಶ್ಯಕತೆ ಇದೆ ಅಂತ ಕಾರಣಕ್ಕೋಸ್ಕರ ಉಳಿಯುವಂಥ ಹಣದೊಳಗಡೆ ಮಾಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ದಾರೆ MD ಅವರು. ಆ ಹಿನ್ನೆಲೆಯಲ್ಲಿ ಆ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಶಿವಪ್ಪನಾಯಕ ಅರಮನೆಯೂ ಕೂಡ ಕಾಂಟ್ರಾಕ್ಟರ್ದೇ ಪ್ರಾಬ್ಲಮ್. ಏನಾಗತ್ತೆ, ಶಿವಪ್ಪನಾಯಕನ ಅರಮನೆ ಹೆರಿಟೇಜ್ ಬಿಲ್ಡಿಂಗ್, ಅದು ಅಲ್ಲಿನಂಥ ಪ್ರಾಚ್ಯವಸ್ತು ಇಲಾಖೆಯವರು ಅವ್ರದ್ದು ಅದಕ್ಕೆ ವಿಶೇಷವಾಗಿ ಏನು ಆದ್ಯತೆ ಕೊಟ್ಟು ಹೀಗಾಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ಮಾಡಬೇಕು ಅಂತ ನಿರ್ಣಯ ಆಗಿದೆ. ಅದನ್ನು ಮಾಡೋದ್ರೊಳಗೆ ವಿಳಂಬ ಆಗಿದೆ. ಅವ್ರ ಬಗ್ಗೆನೇ ಆ್ಯಕ್ಷನ್ ತೊಗೋಬೇಕು, ಇಲ್ಲ ಅಂತಂದರೆ ಕಾರ್ಯ ಬೇಗ ಮುಗಿಸ್ಬೇಕು ಅನ್ನೋ ಮಾತನ್ನು ಹೇಳಿದೆ. ಇದಂತೂ ಆ್ಯಕ್ಷನ್ ಅವರಿಗೆ ಟರ್ಮಿನೇಟ್ ಮಾಡೋಕ್ಕೆ ಏನು ಬೇಕೋ ತೀರ್ಮಾನ ತಗೊಂಡಿದೆ. ಅದ್ರದ್ದು ಇನ್ನೂ ಮಾಡ್ತಿದ್ದಾರೆ. ಹಾಗಾಗಿ ಅದು ನೋಡೋಣ. ಅದಕ್ಕೆ ಟರ್ಮಿನೇಟ್ ಮಾಡಿ ಮತ್ತೆ ಪ್ರೋಸೆಸ್ ಹೋಗಬೇಕು ಅಂದರೆ ಅದು ಆರ್ಕಿಯಾಲಜಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಆದರೆ ಇದು ಮಾತ್ರ ಭಾಳ ಗಂಭೀರವಾಗಿ ತೊಗೊಂಡಿದೆ. ಯಾಕಂದರೆ ಕೋಟಿಗಟ್ಟಲೆ ಹಣ ಇದು ನೀರಿನಲ್ಲಿ ಹೋಮ ಮಾಡಲಿಕ್ಕೆ, ಭೂಮಿನಲ್ಲಿ ಹೋಮ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು, MD ಅವರು ಎಲ್ಲರೂ ಕೂಡ ಇದ್ದಾರೆ. ಮೊನ್ನೆ ಅವ್ರ ಜೊತೆಗೆ ಒಂದು ಸಭೆ ಮಾಡಿದ್ದೇನೆ. ಆ ಸಭೆಯಲ್ಲಿ ಯೋಚನೆ ಮಾಡಿದಾಗ, ಚರ್ಚೆ ಮಾಡಿದಾಗ, ಇದ್ರ ಪರಿಸ್ಥಿತಿ ಕೇಳಿದಾಗ ಸ್ವಲ್ಪ ಇದ್ರದ್ದು ವ್ಯತ್ಯಾಸ ಆಗ್ತಾ ಇದೆ ಅಂತ ಸಂಗತಿಯನ್ನು ಹೇಳಿದ್ರು. ಹಾಗಾಗಿ ಏನಾಗಿದೆ ನೋಡಬೇಕು ಅಂತೇಳಿ ನನಗೂ ಕುತೂಹಲ ಆಯಿತು. ಅದಕ್ಕೋಸ್ಕರ ಬಂದೆ. ಹತ್ರ 9 ಕೋಟಿ, 8.8 ಅಂತಾರೆ, 9 ಕೋಟಿ. ಅದಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ, ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್. ಕಾನ್ಸೆಪ್ಟ್ ಚೆನ್ನಾಗಿದೆ.
ಕಾನ್ಸೆಪ್ಟು ನಾಗರಿಕರಿಗೆ ಮಕ್ಕಳಿಗೆ ಬಿಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ತಡ ಆಗಿದೆ. ಇಷ್ಟು ಲೇಟಾಗಿ ಆಗಿರೋ ಕಾರಣಕ್ಕೋಸ್ಕರ, ಯಾಕಂದರೆ ಈ ಕಾರ್ಯ ಶುರು ಆಗಿ ಸುಮಾರು 2 ವರ್ಷದ ಮೇಲೆ ಆಯಿತು. 5 ವರ್ಷ ಆಯಿತು. 5 ವರ್ಷದಿಂದ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಮುಗಿಲಿಲ್ಲ. ನಾಗರಿಕರಿಗೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶನೂ ಕೊಡದೇ ಇರೋಂಥ ಸಂದರ್ಭದೊಳಗಡೆ ಈಗ ಆಗಿರೋಂಥದ್ದು ಹಾಳಾಗುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 5 ವರ್ಷದಿಂದ ಏನೇನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮಧ್ಯದಲ್ಲಿ ನಿಂತಂಥ ಪರಿಣಾಮ ಈ ಸ್ಥಿತಿಲಿದೆ. ಹಾಗಾಗಿ ನಿನ್ನೆ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಯಾರು ಕಾಂಟ್ರಾಕ್ಟ್ ಇದನ್ನು ಅವನ ಮೇಲೆ ಆಕ್ಷನ್ ತಗೋಬೇಕು. ಮೊದಲನೇ ಈ ಕಾರ್ಯ ಬೇಗ ಮುಗಿಸ್ಕೊಡ್ಬೇಕು. ಸಂಬಂಧಪಟ್ಟಂತ ಅಧಿಕಾರಿ ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿದೆ ಅಂದರೆ ಯಾರನ್ನು ಹೊಣೆ ಮಾಡಬೇಕು ಅಂತೇಳಿ ಯೋಚನೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಸಮಯದ ಅವಧಿ ಒಳಗಡೆ ಮುಗಿಸ್ಕೊಡ್ಬೇಕಾದಂತ ಒಂದು ಕಾರ್ಯ ಇದೆ, ಮಾಡಲಿಲ್ಲ. ಅವನಿಗೆ ಕಿತ್ತು ಹಾಕಾದರೂ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆಲೋಚನೆ ನಡೀತಾ ಇರೋಂಥ ಸಂದರ್ಭದೊಳಗಡೆ ಅದು ಇನ್ನೆರಡು ದಿನ ಮುಂದಕ್ಕೆ ಹೋಗುತ್ತೆ ಗೊತ್ತಾಗೋದಿಲ್ಲ. ಒಟ್ಟಾರೆ ಈ ಒಂದು ಕಾರ್ಯ 8.8 ಕೋಟಿ ಹತ್ರ 8.5 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ಉಪಯೋಗ ಮಾಡ್ತಾ ಇದ್ರು. ಆದರೆ ನಾಗರಿಕರಿಗೆ 5 ವರ್ಷದಿಂದ ಇದನ್ನು ಬಿಟ್ಕೊಡ್ಲಿಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ದಾರ ಯಾರಿದ್ದಾರೆ, ಸಂಬಂಧಪಟ್ಟಂಥ PMC ಯಾರಿದ್ದಾರೆ, ಅವ್ರ ಬಗ್ಗೆಯೂ ಕೂಡ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಿ ಅಂತೇಳಿ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಟರ್ಮಿನೇಟ್ ಮಾಡ್ತೀರಾ, ಟರ್ಮಿನೇಟ್ ಮಾಡಿ. ಟರ್ಮಿನೇಟ್ ಮಾಡಿ ಕೆಲವೇ ದಿನಗಳಲ್ಲಿ ಟೆಂಡರ್ ಪ್ರೊಸೆಸ್ ಮಾಡಿ ಇನ್ಯಾರಿಗಾಗುತ್ತೆ ಅವ್ರದ್ದು ಕೆಲಸ ಶುರು ಮಾಡಿಸಿ ತಕ್ಷಣದಲ್ಲಿ ಮುಗಿಸ್ಕೊಡ್ಬೇಕು ಅಂಥೇಳಿ ನೆನ್ನೆ ಮಾತಾಡಿದಾಗ ಯೋಚನೆ ಮಾಡಿ ಒಂದು ಸಭೆ ಮಾಡಿದ್ದೆ. ನಾನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದೆ. ಭಾಳ ಡಿಲೇ ಆಗಿದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದಕ್ಕೆ ಎಲ್ಲ ಒಂದು ಕಡೆ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. MD ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಬಂದಿದ್ದಾರೆ. MD ಅವ್ರ ಜೊತೆ ಮಾತಾಡಿದ್ದೇನೆ. ಭಾಳ ಗಂಭೀರವಾಗಿ ಇದನ್ನು ತಗೊಳ್ಳದೆ ಹೋದರೆ ಆದಷ್ಟು ಬೇಗ ಇದನ್ನು ತುರ್ತಾಗಿ ನಾಗರಿಕರಿಗೆ ಉಪಯೋಗಕ್ಕೆ ಬಿಡದೆ ಹೋದರೆ ಮಾಡಿರುವಂಥ ಒಳ್ಳೆಯ ಕಾರ್ಯನೂ ಕೂಡ ಜನತೆಗೆ ಮುಟ್ಟಿಸೋದ್ರೊಳಗಡೆ ಅವೆಲ್ಲ ಒಂದು ಕಡೆ ದೊಡ್ಡ ಒಂದು ತಪ್ಪಿತಸ್ಥರಾಗಿ ಹೊರಗಡೆ ಹೊರಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆಗಿರುವಂಥದ್ದನ್ನು ತಕ್ಷಣದಲ್ಲಿ ಸರಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ಇದು ಪೂರಕವಾದಂಥ ಸಂಘಟನೆಗಳನ್ನು ಮುಂದಿನ ದಿನ ಆಲೋಚನೆ ನಾನು ಮಾಡ್ತೇನೆ. ಅದಕ್ಕೋಸ್ಕರ ಕಣ್ಣಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದೆ. ಕಾಮಗಾರಿ ವಿಳಂಬ ಆಗಲಿಕ್ಕೆ ಕಾರಣ ಯಾವಾಗ